ಇರೋದು ತಗಡೂರು ಗೇಟ್ ಅಂತ. ತಗಡೂರು ಗೇಟ್ ಅಲ್ಲಿ ಏನಿದೆ ನೋಡಿ, ಈ ಗೇಟ್ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಪ್ಲಸ್ ಹಾಸ್ಟೆಲ್ ಕೂಡ ಇದೆ. ಇದು ತಗಡೂರು ಗೇಟ್ ನೋಡಿ, ತಗಡೂರು ಅಂತ ಬರ್ತಿದೆಯಲ್ಲ, ಇದು ಗೌರ್ಮೆಂಟ್ ಸ್ಕೂಲ್ ನೋಡಿ, ಪ್ರೌಢಶಾಲೆ ನೋಡಿ, ಲೈಬ್ರರಿ, ಗ್ರಂಥಾಲಯ ಇದೆ, ಇಲ್ಲಿ ಗ್ರಾಮ ಪಂಚಾಯತಿ ನೋಡಿ, ಇಲ್ಲಿ ಹಾಸ್ಟೆಲ್ ಇದೆ, ಮಕ್ಕಳಿಗೆ ಹಾಸ್ಟೆಲ್ ಕೂಡ ಇದೆ. ಇದು ಹಾಸ್ಟೆಲ್. ಮಕ್ಕಳಿಗೆ ಓದ್ಬೇಕಂದ್ರೆ ಈ ತರ ಒಂದು ಎನ್ವಿರಾನ್ಮೆಂಟ್ ಇರಬೇಕು. ಅಂದ್ರೆ ಊರಿಂದ ಹೊರಗಡೆ, ಊರೊಳಗಡೆ ಇದ್ರೆ ಏನಾದ್ರೂ ಅವ್ರಿಗೆ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಹಿಂಗೆ ಹೊರಗಡೆ ಇದ್ರೆ ಅವ್ರೆಲ್ಲೂ ಹೋಗೋಕ್ಕಾಗಲ್ಲ, ಹಂಗಾಗಿ ಕಾನ್ಸಂಟ್ರೇಟ್ ಆಗಿ ಓದ್ಬೋದು. ಹೊರಗಡೆ ಇದ್ರೆ ಅಂದ್ರೆ ಜನಸಂದಣಿ ಕಡಿಮೆ ಇರೋ ಕಡೆ ಇದ್ರೆ ಈ ತರ ಓದ್ಬೋದು ಚೆನ್ನಾಗಿ ಅನ್ನೋದು ನನಗನ್ಸಿರೋದು. ಹಾಗಾಗಿ ಅದೇ ಉದ್ದೇಶದಿಂದ ಈ ಹಾಸ್ಟೆಲ್ನ ಮಾಡಿರ್ಬೋದು. ತುಂಬಾ ಚೆನ್ನಾಗಿರ್ಬೋದು ಹಾಸ್ಟೆಲ್. ನನಗೆ ಗೊತ್ತಿಲ್ಲ, ಯಾರು ಓದಿರೋರು ಕೂಡ ನಂಗೆ ಸಿಕ್ಕಿಲ್ಲ. ನೀವ್ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇರೋರು ಇದೇ ಹಾಸ್ಟೆಲಲ್ಲಿ ಓದಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ನಾನು ನನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀನಿ. ನಿಮ್ಮ ಕಮೆಂಟ್ ನನಗೆ ತಲುಪಿದ ಮೇಲೆ ನೋಡಿ. ಇಲ್ಲಿನೂ ಅಷ್ಟೇ, ಈ ಕಡೆ ಬಂದ್ರೆ ಇದು ಬಾಗೂರು ಹತ್ತತ್ರ ನಾನು ಬರ್ತಾ ಇರೋದು. ಈ ಕಡೆ ಬಂದ್ರೆ ನಿಮ್ಗೆ ಕಬ್ಬು ಸ್ಟಾರ್ಟ್ ಮಾಡ್ತಾರೆ, ಕಬ್ಬು ಬೆಳೆಯೋದು, ಕಬ್ಬು ಜಾಸ್ತಿ. ಕಬ್ಬು, ತೆಂಗಿನ ತೋಟ ಇದು ಕಾಮನ್. ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ತೆಂಗಿನ ತೋಟ ಜಾಸ್ತಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ವಾಣಿಜ್ಯ ಬೆಳೆಗಳು ಅಂತ ಬೆಳೆಯೋದು ಕಬ್ಬು, ಆಲೂಗೆಡ್ಡೆ, ಶುಂಠಿ ಇದನ್ನ ಬೆಳೀತಾ ಇರ್ತಾರೆ. ಅದರಲ್ಲಿ ಈ ಸುತ್ತಮುತ್ತ ಕಬ್ಬನ್ನ ಜಾಸ್ತಿ ಬೆಳೀತಾರೆ. ಅಲ್ಲಿ ನೋಡಿ, ಅಲ್ಲಿ ಹಳ್ಜೋಳ ಬೆಳೆದಿದ್ದಾರೆ. ಹಳ್ಜೋಳ ಅಂತ ಹೇಳ್ತೀವಿ, ಮೆಕ್ಕೆಜೋಳ, ಅದು ಹಳ್ಜೋಳ ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನ ಬೆಳೆದಿದ್ದಾರೆ. ಇಲ್ಲಿ ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಅದೇ ನಾನು ಏತ ನೀರಾವರಿ ಅಂತ ಹೇಳ್ತೀನಲ್ಲ, ಅದ್ರ ಮುಖಾಂತರ ಸ್ವಲ್ಪ ನೀರಿನ ಫೆಸಿಲಿಟಿ ಜಾಸ್ತಿ ಇದೆ ಈ ಕಡೆ ಏರಿಯಾದಲ್ಲಿ. ಹಂಗಾಗಿ ಬೆಳೆಗಳನ್ನ ಜಾಸ್ತಿ ಬೆಳೀತಾರೆ, ಕಬ್ಬು ಅದನ್ನೆಲ್ಲ ಬೆಳೀತಾರೆ. ನನಗೆ ಮುಂದೆ ಹೋದಾಗ ನೆಕ್ಸ್ಟ್ ಸಿಗೋ ಊರೇನೆ ಓಬಳಾಪುರ ಅಂತ. ಓಬಳಾಪುರ ಊರೊಳಗಡೆ ನಾನು ಯಾವತ್ತೂ ಹೋಗಿಲ್ಲ. ಅಲ್ಲಿ ಒಂದು ಈ ನವಿಲೆ, ಬಾಗೂರು ನವಿಲೆ ಒಂದು ಅಂಡರ್ ಗ್ರೌಂಡ್ ವಾಟರ್ ಟನೆಲ್ಗೆ ಒಂದು ಕ್ಯೂರಿಯಾಸಿಟಿ ಪಾಯಿಂಟ್ ಇದೆ, ಒಂದು ಓಪನ್ ಪಾಯಿಂಟ್ ಇದೆ. ಅದೇನು ಅಂತ ಅದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ನನ್ನ ಹಂಗೆ ವಿಡಿಯೋನ ನೋಡ್ತಾ ಇರಿ ನೋಡಿ. ಓಬಳಾಪುರ ಉತ್ತರ ಬಡಾವಣೆ ಇದೆ. ಇಲ್ಲಿಂದ ಮುಂದೆ ಹೋದ್ರೆ ಸಿಗುತ್ತೆ ನಮ್ಗೆ ಓಬಳಾಪುರ ಒಂದು ಊರು, ಅದು ಕೂಡ ದೊಡ್ಡ ಊರು. ನಮ್ಗೆ ಅಲ್ಲಿ ಕಾಣ್ತಾ ಇದೆ ನೋಡಿ, ಇದೇ ಓಬಳಾಪುರ. ಎಷ್ಟು ದೊಡ್ಡ ಸ್ಕೂಲ್ ಆವರಣ ಇದೆ ನೋಡಿ, ಸರ್ಕಾರಿ ಪ್ರೌಢಶಾಲೆ, ಹೈಸ್ಕೂಲ್ ಅದು. ಮಳಿಗೆಗಳು ಎಲ್ಲ ಇದೆ ನೋಡಿ. ಇಲ್ಲೊಂದು ಕಲ್ಯಾಣಿ ಇದೆ, ನೀರಿಲ್ಲ, ಮಳೆಗಾಲದಲ್ಲಿ ನೀರು ತುಂಬ್ಕೋಬಹುದು. ಈ ಕಡೆ ಬೀದಿಯಲ್ಲಿ ಹೋಗೋಣ ಫಸ್ಟ್. ಓಬಳಾಪುರದ ದೇವಸ್ಥಾನ ಇದೆ ಇಲ್ಲೊಂದು. ಬ್ರೇಕ್ ಇನ್ಸ್ಪೆಕ್ಟರ್ ಇವರು ಹಳ್ಳಿ. ಕೋಟೆ ಮಾರಮ್ಮ ದೇವಸ್ಥಾನ ಇದು ನೋಡಿ. ಇಲ್ಲಿ ದೇವಸ್ಥಾನ ಹೆಂಗಿದೆ, ಕಲ್ಲಿನ ಕಂಬ, ಕೋಟೆ ಮಾರಮ್ಮ ದೇವಸ್ಥಾನ. ನೋಡಿ ಎಷ್ಟು ಮನೆ, ಎಷ್ಟು ಫುಲ್ಗಿದೆ. ಕೆಳಗಡೆ ಇದೆ ಈ ಮನೆ. ವಾಟರ್ ಟ್ಯಾಂಕ್, ಕೆಲವು ಹಳೆ ಮನೆಗಳು ಬಿದ್ದೋಗಿದೆ ನೋಡಿ. ಅಲ್ಲೊಂದು ಹಳೆ ಮನೆ ಇದೆ, ಕಾಡಂಚಿನ ಮನೆ ನೋಡಿ. ಇಲ್ಲಿ ಮಣ್ಣಿನ ಮನೆ, ಮಣ್ಣಲ್ಲಿ ಕಟ್ಟಿರೋ ಗೋಡೆ ಇದು. ಕಾರ್ ಕೂಡ ಇದೆ, ಅಂಗನವಾಡಿ. ಆಡುಗಳು ಇನ್ನೂ ಬಿಸಿಲಲ್ಲಿ ಮೆಲ್ಕ್ ಆಗ್ತಾ ಇದೆ ಮೇವನ. ಇದು ಒಂದು ಬೀದಿಯಲ್ಲಿ ಹೋಗಿ ಬಂದೆ, ಇನ್ನೊಂದು ಬೀದಿ ಇದೆ, ಹೋಗ್ಬಿಟ್ಟು ಬರೋಣ. ಈ ಬೀದಿಯಲ್ಲಿ ಒಂದು ರೌಂಡ್ ಹೋಗೋಣ. ಈ ಬೀದಿ ಇಲ್ಲೇ ಕೊನೆ, ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ, ವಾಪಸ್ ತಿರ್ಗಿಸ್ಕೊಂಡ್ಬಿಡೋಣ. ಊರು ತುಂಬಾ ದೊಡ್ಡದು, ನಿಜವಾಗ್ಲೂ ದೊಡ್ಡದು. ಯಾಕೆಂದ್ರೆ ಸುಮಾರು ಕಾರ್ಗಳು ನೋಡಿದೆ ಇಲ್ಲಿ. ಚಿಕ್ಕ ಚಿಕ್ಕ ರೋಡ್ ಇದೆ, ಸಾಕು. ನಮ್ಮ ಊರಿಂದ ಇದು ಜಸ್ಟ್ ಒಂದು 6 ಕಿಲೋಮೀಟರ್ ದೂರದಲ್ಲಿರೋದು.
ಅದಾದಮೇಲೆ ಇಲ್ಲೊಂದು ನಿಮ್ಗೊಂದು ಕ್ಯೂರಿಯಸ್ ಪಾಯಿಂಟ್ ಇದೆ ಅಂತ ಹೇಳಿದೆ, ಅಂಡರ್ ಗ್ರೌಂಡ್ ವಾಟರ್ ಟನಲ್ದು. ಅದು ಏನು ಅಂತ ತೋರಿಸ್ತೀನಿ ಬನ್ನಿ. ಅದು ಏನಕ್ಕೆ ಅಲ್ಲಿ ಓಪನ್ ಇದೆ, ಇಲ್ಲಿ ಸುಮಾರು ತುಂಬ ಇದೆ ಅಂತ ಹೇಳ್ತಾರೆ. ನಾನು ನೋಡಿರೋದು ಅದು ಒಂದೇ ನೋಡಿ. 9.7 ಕಿಲೋಮೀಟರ್, ಅಪ್ರಾಕ್ಸಿಮೇಟ್ಲಿ 9.7 ಕಿಲೋಮೀಟರು ಅಂಡರ್ ಗ್ರೌಂಡಲ್ಲಿ ಒಂದು ಟನಲ್ನ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ನೋಡಿ, ಅದು ವಾಟರ್ ಟನಲ್. ನೋಡಿ, ಇಲ್ಲಿಂದ ಬಲಗಡೆ ಹೋದರೆ ಆ ಪಾಯಿಂಟ್ ಸಿಗುತ್ತೆ. ಇದೇ ಆ ಪಾಯಿಂಟ್, ಅಲ್ಲಿದೆ ನೋಡಿ, ಸಿಮೆಂಟಲ್ಲಿ ಕಟ್ಟಿದ್ದಾರೆ. ನನಗೆ ಗೊತ್ತಾಗಿದ್ದ ಪ್ರಕಾರ ಈ ಓಪನ್ ಇದೆಯಲ್ಲ, ಇದು ಓಪನ್ ಇರೋದು ಅಂಡರ್ ಗ್ರೌಂಡ್ ಟನಲ್ ಮಾಡುವಾಗ ಇಲ್ಲಿ ಅಂದರೆ ಭೂಮಿ ಕೆಲವೊಂದು ಕಡೆ ಸ್ವಲ್ಪ ಲೂಸ್ ಇರುತ್ತಲ್ವಾ, ಆಗ ಇದು ಕುಸ್ತಿತ್ತಂತೆ ಇಲ್ಲಿ. ಅಂದರೆ ಓಪನ್ ಆಗಿರೋ ಏರಿಯಾ ಫುಲ್ ಕೆಳಗಡೆ ಬಿದ್ದೋಗಿದೆ. ಆವಾಗ ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇಲ್ಲಿ ಕಬ್ಬಿಣದ ಸಲಾಕೆ ಹಾಕ್ಬಿಟ್ಟು ಒಂದು ಸಿಮೆಂಟ್ ಇದರಲ್ಲಿ ಕಟ್ಟಿದ್ದಾರೆ. ಅಂದರೆ ಓಪನ್ ಇರೋ ಏರಿಯಾನ ಫುಲ್ಲು ಪ್ರೊಟೆಕ್ಟ್ ಮಾಡಿದ್ದಾರೆ. ನೋಡಿ ನೋಡಿ ಎಷ್ಟು ಕೆಳಗಿದೆ, ಅದು ಕಾಣ್ತಾ ಇಲ್ಲ ನನಗೆ. ತುಂಬ ಆಳ ಇರುತ್ತೆ, ನಾನು ಕೆಳಗಿರ್ಬೋದು ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ. ನೋಡಿ, ಅಲ್ಲಿ ನೀರು ಹೋಗ್ತಾ ಇದೆ. ಈಗ ನೋಡೋಕ್ಕೆ ಭಯ ಆಗುತ್ತಲ್ವ, ನಿಜವಾಗ್ಲೂ ಭಯ ಆಗುತ್ತೆ. ಇದು ಈ ಒಂದು ಪಾಯಿಂಟು, ಇದನ್ನು ತೋರ್ಸೋಣ ಅಂತಲೇ ನಾನು ಇಲ್ಲಿ ಕರ್ಕೊಂಬಂದೆ. ಇಲ್ಲಿಗೆ ಓಬಳಾಪುರದ ವಿಡಿಯೋ ಕಂಪ್ಲೀಟ್ ಆಯಿತು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಊರು ವಿಡಿಯೋ ಬರೋವರೆಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್.